ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಟ್ಟಿಮೇಳ ಭಾಗ 2. ಹೀಗೋ ನೀನು ಹೀಗೆ ಹೊಡೆದರೆ ಇವತ್ತು ಹೋಗಬೇಕಾದ ಆಫೀಸ್ಗೆ ನಾಳೆ ಹೋಗ್ತೀಯಾ ಎಂದ ಅಮ್ಮನ ಧ್ವನಿಗೆ ಓಡುತ್ತಿದ್ದ ಚಿರು ನಿಂತ. ಹೌದು ಕಣೆ ಅಕ್ಕ, ಪ್ಲೀಸ್ ಒಂದು ಸಾರಿ ಬಿಟ್ಟು ಬಿಡು. ನೀನೇ ನನ್ನ ಬಂಗಾರ, ರಾಣಿ, ನನ್ನ ಮುತ್ತು, ಎಲ್ಲವೂ ನೀನೇ ತಾನೆ ಅಂತ ಹೊಡೆಯಲು ಬಂದಿದ್ದ ಅಕ್ಷತಾಳ ಕೈ ಹಿಡಿದು ಬೇಡಿಕೊಂಡ. ಯಾಕೋ ಪ್ರೀತಿಯಿಂದ ನೋಡೋಕೆ ಬಂದರೆ ಹಾಗೆ ಅಂತೀಯ ಅಂದ್ಲು. ನಿನ್ನನ್ನು ಯಾರು ಏನೂ ಅಂದಿಲ್ಲಮ್ಮ, ನೀನು ಈ ಮನೆಗೆ ಮಹಾಲಕ್ಷ್ಮಿ, ಬಾ ಬಾ ಎಂದು ತಮಾಷೆಯ ಮಾತುಗಳೊಂದಿಗೆ ಉಪಹಾರ ಮುಗಿಸುವಷ್ಟರಲ್ಲಿ ಸಮಯ 9 ದಾಟಿತ್ತು. ಅಯ್ಯೋ ಟೈಮ್ ಆಯಿತು ಅಮ್ಮ. ಅಮ್ಮ ಏನು ತೊಂದರೆಯಾಗದಿರಲಿ ಅಂತ ದಯವಿಟ್ಟು ನನ್ನನ್ನು ಆಶೀರ್ವದಿಸು ಅಂದ. ಅಕ್ಷತಾ ಮತ್ತು ರಾಜೇಂದ್ರ ಇಬ್ಬರು ನಿನ್ನಲ್ಲಿ ಇವೆಲ್ಲ ಗುಣಗಳು ಕೂಡ ಇದೆಯಾ ಎಂದು ಆಶ್ಚರ್ಯದಿಂದ ನೋಡಿದರು. ಏನೋ ಬಾಬಾ ನಿಮ್ಮ ಅಭಿಮಾನ ಅಂದ. ದೇವ್ರೇ, ಹಾಗೆ ನಾಚಿಕೊಳ್ಳಬೇಡ ಕಣೋ. ನನಗೇನಾದರೂ ತಂಗಿ ಇದ್ದಿದ್ದರೆ ನಿನಗೆ ತಕ್ಷಣ ಕೊಟ್ಟು ಬಿಡುತ್ತಿದ್ದೆ ಅಂದ ರಾಜೇಂದ್ರ. ಅಯ್ಯೋ ಆ ಕೆಲಸ ಮಾತ್ರ ಮಾಡಬೇಡ. ನಿಮ್ಮ ಅಕ್ಕನನ್ನು ನನಗೆ ಕೊಟ್ಟು ನಾನು ಸಂತೋಷಪಟ್ಟೆ. ನಿಮ್ಮ ತಂಗಿಯನ್ನು ಮದುವೆಯಾಗಿ ಕಷ್ಟಪಡೋಕೆ ಆಗಲ್ಲ ಅಂದ. ಓಯ್ ಏನಂಗಂತೀಯ ಅಂದಾಗ, ಏನಿಲ್ಲ ಬಿಡು ಅಮ್ಮ, ಬೇಗ ಆಶೀರ್ವದಿಸು ಅಂದ ಚಿರು. ಏನಪ್ಪ ನಿನ್ನ ಗೋಳು ಅಂದರು. ಆಶೀರ್ವದಿಸು ಮಾತಾಜಿ ಅಂದ. ಸರಿ, ಇಷ್ಟು ತಿಂದು ಜಾಗ್ರತೆಯಾಗಿ ಮನೆಗೆ ಬಾ ಅಂದರು. ಇದೇನಮ್ಮ ಇದು ಎಂದು ಅಕ್ಷತಾ ನಗುತ್ತಾ ಕೇಳಿದಳು. ಅದು ಯಾರವನು ಬೋಳುತ್ತಲೆ ಆರುಮುಗಂ ಅಂದರು ಕಲಾವತಿ. ಆರುಮುಗಮಲ್ಲ, ಮುರುಗನ್, ಏನೋ ಒಂದು. ಅವನ ಟಾರ್ಚರ್ ಸಹಿಸಿಕೊಳ್ಳೋಕೆ ಆಗುತ್ತಿಲ್ಲವಂತೆ. ಪದೇ ಪದೇ ಇವನನ್ನು ಕರೆದು ಕೆಲಸ ಕೊಡ್ತಾನಂತೆ. ಲೇಟ್ ಆದರೆ ಎಲ್ಲ ಸ್ತೋತ್ರಗಳನ್ನು ಶುರು ಮಾಡ್ತಾನಂತೆ. ಅದಕ್ಕೆ ಅವನನ್ನು ಧೈರ್ಯವಾಗಿ ಎದುರಿಸಬೇಕು ಅಂತ ಹೋಗುವಾಗ ನನ್ನ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುತ್ತಾನೆ ಅಂದರು ಅಮ್ಮ ಕಲಾವತಿ. ಅಕ್ಷತಾ ನಗುತ್ತಾ, ಏನಪ್ಪ ನೀನೇ ಪ್ರಾಜೆಕ್ಟ್ ಡೈರೆಕ್ಟರ್ ಅಲ್ವಾ, ಅಷ್ಟನ್ನು ಮಾಡೋಕ್ಕೆ ಆಗಲ್ವಾ ಅಂದರು. ಸುಮ್ಮನಿರು ಅಕ್ಕ, ಅವನಿಗೆ ಬಂದ ಕೆಲಸವನ್ನು ನಾನೇ ಮಾಡಿ ಬರಬೇಕು ಅಂದ ಚಿರು. ಸರಿ, ಸಂಜೆ ಬೇಗ ಬಾ ಅಂದ್ಲು. ಯಾಕೆ ಅಂದ. ಅದೇನಪ್ಪ, ಭಾನುವಾರ ಊರಿಗೆ ಹೋಗೋಣ ಅಂದುಕೊಂಡಿದ್ದೆವು ತಾನೆ ಅಂದಾಗ, ನಿಮಗೆ ಏನಮ್ಮ, ನಿಮ್ಮ ಯಜಮಾನರು ಪ್ರೊಫೆಸರ್, ರಜೆಗಳು ಚೆನ್ನಾಗಿ ಸಿಗುತ್ತವೆ. ನಾನು ಹಾಗಲ್ಲ ತಾನೇ. ಅವನು ಯಾವಾಗ ಕೊಡುತ್ತಾನೋ ಆಗಲೇ ತೆಗೆದುಕೊಳ್ಳಬೇಕು ಅಂದ. 1-2 ದಿನ ಜಾಸ್ತಿ ರಜೆ ಹಾಕು, ಏನೂ ಆಗಲ್ಲ. ಅಜ್ಜಿಯವರ ಊರಿಗೆ ಹೋಗಬಹುದು, ಅಲ್ಲಿಂದ ಹಾಗೆಯೇ ಅತ್ತೆಯವರ ಊರಿಗೂ ಅಂದ್ಲು. ಕಷ್ಟ ಆಗಬಹುದು ಅಕ್ಕ, ಪ್ರಾಜೆಕ್ಟ್ ಡೆಡ್ಲೈನ್ಗೆ ಬಂದಿದೆ ಅಂದ. ನೀನು ಬರದಿದ್ದರೆ ಹೇಗೋ, ಖಂಡಿತ ಬರಬೇಕು ಅಂತ ಒತ್ತಾಯ ಮಾಡಿದಳು. ಅದನ್ನು ನೋಡಿದ ಚಿರು, ಏನಿದು ವಿಷಯ, ನನಗೆ ಗೊತ್ತಿಲ್ಲದೆ ಏನಾದರೂ ಪಿತೂರಿ ನಡೆಯುತ್ತಿದೆಯೇ ಅಂದ. ಅದೇನೂ ಅಲ್ಲ ಕಣೋ, ನೀನು ಬಾ, ಆಮೇಲೆ ಮಾತನಾಡೋಣ ಅಂದರು. ನಿಜ ಹೇಳು, ನಂಬ್ಲಾ ಅಂದ. ನಿಜವೇ ಕಣೋ ನನ್ನ ಚಿನ್ನ ಎಂದಳು ಅಕ್ಷತಾ ಅಮಾಯಕ ಮುಖ ಮಾಡಿ. ಅಕ್ಕ, ನೀನು ಇಷ್ಟು ಅಮಾಯಕವಾಗಿ ಮುಖ ಮಾಡಿದ್ದೀಯಾ ಅಂದರೆ ನನಗೆ ಎಲ್ಲೋ ಏನೋ ಡೌಟ್ ಹೊಡೆಯುತ್ತಿದೆ ಎಂದ ಚಿರು. ಇಲ್ಲ ಕಣೋ ಅಂದ್ಲು. ಹಾಗಾದರೆ ಇಷ್ಟು ನಂಬಿಕೆ ಇಲ್ಲವಾ ಅಂದಾಗ, ಬಾವಾ, ಇದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅಂದ. ನನ್ನನ್ನು ಬಿಟ್ಟು ಬಿಡಪ್ಪ, ನಾನು ಅಮಾಯಕ. ಅತ್ತೆಮ್ಮ, ನನಗೆ ಇನ್ನೊಂದು ಮಸಾಲ ದೋಸೆ ಕೊಡಿ ಅಂದ. ಹಾಂ ಅಳಿಯಂದ್ರೆ, ಬರ್ತಿದೆ ಅಂದರು ಕಲಾವತಿ. ಅಬ್ಬಬ್ಬಾ, ಏನು ನಟನೆ ಮಾಡ್ತಿದ್ದೀರಾ, ವ್ಯತ್ಯಾಸ ಗೊತ್ತಾಗುತ್ತೆ ನೋಡು ಅನ್ನುತ್ತಾ ಸರಿ ಎಂದು ಸಮಯ ನೋಡಿ ಬಾಯ್ ಹೋಗ್ತೀನಿ ಅಂದ ಚಿರು. ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ ಅನ್ಬೇಕು ಅಂದ್ಲು ಕಲಾವತಿ. ಸರಿ, ಹೋಗಿ ಬರ್ತೀನಿ, ಬಾಯ್ ಅಕ್ಕ, ಬಾಯ್ ಬಾವಾ ಎಂದು ಕಾರು ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ. ಇಳೆಯರಾಜ ಮ್ಯೂಸಿಕ್ ಹಾಕಿಕೊಂಡು ಸಣ್ಣದಾಗಿ ಗುನುಗುತ್ತಾ ಸುತ್ತ ಕಾಣುತ್ತಿರುವ ವೈಜಾಗ್ ಸೌಂದರ್ಯವನ್ನು ನೋಡುತ್ತಾ ಮತ್ತೆ ಟೈಮ್ ಮರೆತ. ಇನ್ನೂ ಎಷ್ಟು ದಿನ ಅವನಿಗೆ ಹೇಳ್ದೇ ಇರೋದು ಅಮ್ಮ ಅಂದ್ಲು ಅಕ್ಷತಾ. ಏನು ಮಾಡೋಣ ಹೇಳು, ಮದುವೆ ಅಂದರೆ ಸಾಕು ದೂರ ಹೊಡ್ತಾನೆ. ನಮ್ಮ ಕುಟುಂಬಕ್ಕೆ ಹೊಂದಿಕೊಂಡು ಹೋಗುವ ಹುಡುಗಿ ಸಿಗುತ್ತಾಳೋ ಇಲ್ಲವೋ ಅಂತ ಅಂದರು ಅಮ್ಮ ಕಲಾವತಿ. ಅಕ್ಷತಾ ದುಃಖದಿಂದ ಅವನ ಸುತ್ತಲಿನ ಪರಿಸ್ಥಿತಿಗಳು ಅವನನ್ನು ಹಾಗೆ ಮಾಡಿವೆ.
ಒಬ್ಬರಿಗೆ ಏನೋ ಆಗಿದೆ ಅಂದರೆ ಎಲ್ಲರಿಗೂ ಹಾಗೆಯೇ ಆಗುತ್ತದೆ ಅಂತ ರೂಲ್ ಇಲ್ಲ ತಾನೇ. ಅದೇ ಹೇಳುತ್ತಿದ್ದೇನೆ, ಯಾವುದಾದರೂ ನಂಬಿಕೆಯಿಂದ ಜೀವನ ಶುರು ಮಾಡಬೇಕು. ಜೀವನದಲ್ಲಿ ಹೆದರಿಕೊಂಡರೆ ಬದುಕಲು ಆಗುವುದಿಲ್ಲ. ಜೀವನದಲ್ಲಿ ಭಯ ಇರಬೇಕು, ಅದರಿಂದ ಜಾಗೃತಿ ಹೆಚ್ಚುತ್ತದೆ ಅಷ್ಟೇ ಹೊರತು ಭಯವೇ ಜೀವನವಾಗಿರಬಾರದು ಎಂದಳು ಆಕೆ ಕಣ್ಣಲ್ಲಿ ನೀರು ಒರೆಸಿಕೊಳ್ಳುತ್ತಾ. ಅವರ ಮಾತುಗಳು ಅರ್ಥವಾಗದೆ ರಾಜೇಂದ್ರ ಏನಾಯಿತು ಎಂದು ಕೇಳಿದ. ಅವನ ಬೆಸ್ಟ್ ಫ್ರೆಂಡ್ ಶೇಖರಂತೆ. ಅವನು ಇಂಟರ್ನಿಂದ ಒಂದು ಹುಡುಗಿಯನ್ನು ಆಳವಾಗಿ ಪ್ರೀತಿಸುತ್ತಿದ್ದಂತೆ. ದೊಡ್ಡವರನ್ನ ಎದುರಿಸಿ ಮದುವೆ ಮಾಡಿಕೊಂಡ. ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ ಹುಡುಗಿ ಅವರದ್ದು ಹೈ ಕ್ಲಾಸ್. ಮದುವೆಯಾದ ಮೇಲೆ ಕೆಲವು ದಿನ ಚೆನ್ನಾಗಿದ್ರು. ಆದರೆ ಆ ಹುಡುಗಿಗೆ ಜಾಸ್ತಿ ದಿನ ಅಲ್ಲಿ ಹೊಂದಿಕೊಳ್ಳಲು ಆಗಲಿಲ್ಲ. ತವರು ಮನೆಯಲ್ಲಿ ಇದ್ದ ಸಂತೋಷಗಳು ಮೋಜುಗಳು ಇಲ್ಲಿ ಇರಲಿಲ್ಲ. ಅದರಿಂದ ಹುಡುಗಿಯ ಅಪ್ಪ ಅಮ್ಮ ಒಂದು ಸಾರಿ ಬಂದು ಅವಳ ಜೊತೆ ಮಾತನಾಡಿದರಂತೆ. ಇನ್ನೂ ಅಲ್ಲಿಂದ ಅವಳ ವರ್ತನೆ ಬದಲಾಯಿತು. ಪದೇ ಪದೇ ಜಗಳ ಶುರು ಮಾಡಿದಳು. ಕ್ರಮೇಣ ತವರು ಮನೆಗೆ ಹೋಗಿ ಬರೋದು, ಅಲ್ಲಿನ ದುಡ್ಡನ್ನು ಮನೆಯಲ್ಲಿ ಪ್ರದರ್ಶನ ಮಾಡೋದು, ಹಾಗೆ ಮಾಡ್ತಾ ಇದ್ಲು. ಅವನ ಫ್ರೆಂಡ್ ಅಂದರೆ ಶೇಖರ್ ಅವಳಿಗಾಗಿ ಬಹಳ ಸಂಪಾದಿಸಬೇಕು ಅಂತ ನೋಡ್ದ. ಕಷ್ಟಪಟ್ಟು ಬ್ಯಾಂಕಿನಲ್ಲಿ ನೌಕರಿ ಗಿಟ್ಟಿಸಿಕೊಂಡ. ಚಿಕ್ಕ ಕುಟುಂಬ, ಅಮ್ಮ ಅಪ್ಪ ತಂಗಿ ಮತ್ತು ಅವನು. ಮದುವೆ ಆದಮೇಲೆ ದಾರುಣವಾಗಿ ಬದಲಾಗಿಬಿಟ್ಟ. ಆ ಕಡೆ ಅವರನ್ನು ಗಮನಿಸಲಿಲ್ಲ. ಅದರಿಂದ ಅವರು ಮೂವರು ದೂರ ಎಲ್ಲೋ ಹೊರಟು ಹೋದರು. ಅವಳನ್ನು ಸಹಿಸಿಕೊಳ್ಳಲು ಆಗಲ್ಲ ಅಂತ, ಅವಳ ಮೋಜುಗಳಿಗೆ ದುಡ್ಡು ಸಾಲುತ್ತಿಲ್ಲ ಅಂತ ಬ್ಯಾಂಕಿನಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದು ಬಿಟ್ಟ. ಪೊಲೀಸರು ಹಿಡಿಯಲು ಬರುತ್ತಿದ್ದಂತೆ ಓಡಿ ಹೋಗುವಾಗ ಲಾರಿಗೆ ಅಡ್ಡ ಬಂದ. ಹಾಗೆ ಸ್ಪಾಟ್ನಲ್ಲೇ ಸತ್ತು ಹೋದ. ಆದರೆ ಆ ಹುಡುಗಿ ಮಾತ್ರ ಹ್ಯಾಪಿಯಾಗಿ ಅವರ ಮನೆಗೆ ಹೋಗಿ ಈಗ ಇನ್ನೊಂದು ಮದುವೆಗೆ ಸಿದ್ಧವಾಗುತ್ತಿದ್ದಾಳೆ. ಆ ಘಟನೆ ಇವನನ್ನು ಬಹಳ ಡಿಸ್ಟರ್ಬ್ ಮಾಡಿದೆ. ಅಂದಿನಿಂದ ಮದುವೆ ಅಂದರೆ ಸಾಕು ಬೇಡ ಅಂತಾನೆ. ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ. ಅದೇ ತಾನೇ ನೋವು ಚಿರುಗೆ. 4 ವರ್ಷದಿಂದ ಅವನ ಬೆನ್ನ ಹಿಂದೆಯೇ ಬಿದ್ದಿದ್ದೀನಿ. ಎಲ್ಲರೂ ಹಾಗೆ ಇರುವುದಿಲ್ಲ ಅಂತ ಹೇಳಿದರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ಇವನ ವಯಸ್ಸಿನವರೆಲ್ಲ ಮಕ್ಕಳ ಮರಿಯೊಂದಿಗೆ ಸುಖವಾಗಿದ್ದಾರೆ. ಇವನ್ಯಾಕೆ ಹೀಗೆ? ನಮಗೂ ಆಸೆಗಳು ಇರುತ್ತವೆ ತಾನೇ ಅಂದರು. ರಾಜೇಂದ್ರ ಎಲ್ಲವನ್ನ ಕೇಳಿ, ನೋಡೋಣ ಅತ್ತೆಮ್ಮ, ಬದಲಾಗುತ್ತಾನೆ ಬಿಡಿ, ಸ್ವಲ್ಪ ಟೈಮ್ ಕೊಡಿ ಅಂದ. ಇನ್ನೂ ನನ್ನ ಮಗ ಮಾತು ಕೇಳ್ತಾ ಇಲ್ಲ ಅಂದರು ಕಲಾವತಿ. ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ. ಈ ಭಾನುವಾರ ಹೇಗಿದ್ದರೂ ಹೋಗುತ್ತಿದ್ದೀರಿ ತಾನೆ ಹುಡುಗಿಯನ್ನು ನೋಡಲು ಅಂದಾಗ. ಎಲ್ಲಿ ಅವನು ಬರುತ್ತಾನೋ ಇಲ್ಲವೋ ಸ್ವಲ್ಪ ಅನುಮಾನ ಬಂದರೂ ಅಷ್ಟೇ ಅಂದರು. ರಾಜೇಂದ್ರ ನಗುತ್ತಿದ್ದ. ಅಷ್ಟರಲ್ಲಿ ಅಕ್ಷತಾಳ ಅಪ್ಪ ಬಂದಿದ್ದರಿಂದ ಪ್ರೀತಿಯಿಂದ ಅಪ್ಪಿಕೊಂಡು ಮಾತುಗಳನ್ನು ಶುರು ಮಾಡಿದಳು. ತಂದೆಯನ್ನು ನೋಡಿದರೆ ಸಾಕು, ಇನ್ನು ನಾವ್ಯಾರೂ ನೆನಪಿಗೆ ಬರುವುದಿಲ್ಲ ಅತ್ತೆಯವರೇ ಈ ಹುಡುಗಿಯರಿಗೆ ಅಂದ ರಾಜ್. ನಿಜವೇ ಅಳಿಯಂದ್ರೆ ಅಂದಳು ಕಲಾವತಿ ನಗುತ್ತಾ. ಸರಿ ಅತ್ತೆಮ್ಮ, ನಾನು ಹೋಗಿ ಬರುತ್ತೇನೆ, ಟೈಮ್ ಆಯಿತು ಎಂದು ಮಾವನವರ ಬಳಿ ಹೋಗಿ ಕೆಲವು ನಿಮಿಷ ಮಾತನಾಡಿ ಇಬ್ಬರಿಗೂ ಬಾಯ್ ಹೇಳಿ ಹೊರಟು ಹೋದ. ಅಕ್ಷತಾ ಕೂಡ ತಾಯಿಗೆ ಸಹಾಯ ಮಾಡುತ್ತಾ ಮನೆಯಲ್ಲೆಲ್ಲ ತಿರುಗುತ್ತಾ ಅಪ್ಪನ ವಿಷಯಗಳನ್ನು ಹೇಳುತ್ತಾ ಸಾಯಂಕಾಲ ಯಾವಾಗ ಆಗುತ್ತದೆಯೋ ಎಂದು ತಮ್ಮನಿಗಾಗಿ ಕಾಯಲು ಶುರು ಮಾಡಿದಳು. ಹೇಗಾದರೂ ಜೀವನದ ಬಗ್ಗೆ ಅವನಿಗೆ ಅರ್ಥ ಮಾಡಿಸಬೇಕು ಎಂದು. ಚಿರು ಆಫೀಸ್ಗೆ ತಲುಪಿ ಸಮಯ ನೋಡಿದಾಗ 10 ದಾಟಿತ್ತು. ದೇವರೇ, ಇವತ್ತು ನೀನೇ ಗತಿ ಅಂದುಕೊಂಡು ವೇಗವಾಗಿ ಲಿಫ್ಟ್ ಕಡೆ ನಡೆದ. ಅಷ್ಟರಲ್ಲಿ ನೋಡಲು ತುಂಬ ಸುಂದರವಾಗಿರುವ ಮತ್ತೊಬ್ಬ ಹುಡುಗಿ ವೇಗವಾಗಿ ಬಂದಳು. ಸಾಗರ್ ಲಿಫ್ಟ್ ಮುಚ್ಚಲು ಹೋಗಿ ಅವಳನ್ನು ನೋಡಿ ನಿಂತ. ಲಿಫ್ಟ್ ಒಳಗೆ ಬಂದು ಥ್ಯಾಂಕ್ ಯು ಅಂದಳು. ಅದಕ್ಕೆ ಪ್ರತಿಯಾಗಿ ಚಿಕ್ಕದಾಗಿ ನಕ್ಕ. ಬಟನ್ ಪ್ರೆಸ್ ಮಾಡುತ್ತಾ ಅವಳ ಕಡೆ ನೋಡಿದ ಅವನು. ಯಾವ ಫ್ಲೋರ್ ಎಂಬಂತೆ. 5th ಫ್ಲೋರ್ ಅಂದಳು. ಅವಳನ್ನು ಅನುಮಾನದಿಂದಲೇ ನೋಡುತ್ತಾ ಬಟನ್ ಪ್ರೆಸ್ ಮಾಡಿದ. ಯಾಕೆಂದರೆ ಅವನು ಕೆಲಸ ಮಾಡುವುದು ಕೂಡ 5th ಫ್ಲೋರ್ನಲ್ಲಿ. ಅವಳನ್ನು ಎಂದು ನೋಡಿರಲಿಲ್ಲ. ಇಬ್ಬರು 5th ಫ್ಲೋರ್ಗೆ ಹೋದ ನಂತರ ಚಿರು ತನ್ನ ಕ್ಯಾಬಿನ್ಗೆ ಹೊರಟು ಹೋದ. ತನ್ನ ಕ್ಯಾಬಿನ್ನಲ್ಲಿ ಕೆಲಸದಲ್ಲಿದ್ದ ಚಿರು ಬಳಿ ಅಟೆಂಡರ್ ಬಂದು, ಸರ್, ನಿಮ್ಮನ್ನು ದೊಡ್ಡ ಸರ್ 2 ಬಾರಿ ಕೇಳಿದರು ಅಂದ. ಅಯ್ಯೋ ದೇವ್ರೇ ಅಂದುಕೊಂಡು
ಅವನ ಕ್ಯಾಬಿನ್ಗೆ ಒಳಗೆ ಹೋಗುವಷ್ಟರಲ್ಲಿ ಆಗಲೇ ಲಿಫ್ಟ್ನಲ್ಲಿ ನೋಡಿದ ಹುಡುಗಿ ಇದ್ದಳು. ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಾ ಅಲ್ಲಿ ಕುಳಿತಿದ್ದ ತಮ್ಮ ಬಾಸ್ಗೆ ವಿಶ್ ಮಾಡಿದ. ಗುಡ್ ಮಾರ್ನಿಂಗ್ ಸರ್ ಅಂದ. ಬಾರೋ ಚಿರಂಜೀವಿ, ಈಗ ತಾನೇ ನಿನಗೆ ಬೆಳಿಗ್ಗೆ ಆದಂತೆ ಇದೆ. ಹಾಗೆಯೇ ಈ ಹುಡುಗಿ ಎಂದು ಅವಳ ಕಡೆ ನೋಡುತ್ತಾ, ದೀಕ್ಷಾ ಬಾಸ್ ಮಗಳು. ಕಂಪನಿಯನ್ನು ಹ್ಯಾಂಡಲ್ ಮಾಡಬೇಕೆಂದರೆ ಗ್ರೌಂಡ್ ಲೆವೆಲ್ನಿಂದಲೇ ಕಲಿಯಬೇಕು ಅಂತ ನಮ್ಮಲ್ಲಿ ಜಾಯ್ನ್ ಆಗಿದ್ದಾಳೆ. ಏನೂ ಗೊತ್ತಿಲ್ಲ, ಎಲ್ಲವನ್ನು ಕಲಿಸಬೇಕು. ಈ ವಿಷಯ ನಮಗೆ ಮಾತ್ರ ಗೊತ್ತಿರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರದು ಅಂದ. ದೀಕ್ಷಾ ವಿನಯದಿಂದ ಹಾಯ್ ಎಂದು ಹೇಳಿದಳು. ಹಾಯ್ ಅಂದ ಚಿರಂಜೀವಿ ಚಿಕ್ಕದಾಗಿ ನಗುತ್ತಾ. ಬನ್ನಿ ವರ್ಕ್ ಎಕ್ಸ್ಪ್ಲೇನ್ ಮಾಡುತ್ತೇನೆ ಅಂದ. ದೀಕ್ಷಾ ಹೊರಗೆ ಹೋಗುತ್ತಿದ್ದಂತೆ ಮುರುಗನ್ ಸೀರಿಯಸ್ ಆಗಿ ನೋಡುತ್ತಾ, ಇವತ್ತು ಲೇಟಾಯಿತು ಯಾಕೆ ಅಂತ ಕೋಪದಿಂದ ಕೇಳಿದ. ಸರ್, ವಿಶಾಖಪಟ್ಟಣಂನಲ್ಲಿ ಸಮುದ್ರವನ್ನಾದರೂ ದಾಟಬಹುದು, ಆದರೆ ಟ್ರಾಫಿಕ್ನಿಂದ ಹೊರಬರಲು ಆಗುವುದಿಲ್ಲ ಅಂತ ನಿಮಗೆ ಗೊತ್ತಲ್ಲ ಅಂದ ಚಿರು. ಮುಂಚೆಯೇ ಹೊರಡಬೇಕು ಅಂತ ನಿನಗೆ ಗೊತ್ತಿಲ್ಲವೇ ಅಂದಾಗ, ನಿಮಗೆ ಗೊತ್ತಲ್ಲವೇ, ನಾನು ಮುಂಚೆಯೇ ಹೊರಡಬೇಕು ಅಂದುಕೊಂಡೆ, ಅಷ್ಟರಲ್ಲಿ ಅಂದ. ಹಾಂ, ಅಷ್ಟರಲ್ಲಿ ಏನು ಅಂದ ಮುರುಗನ್. ದೊಡ್ಡ ಮೀನು ಅಲ್ಲ, ಅಂಥದ್ದೇ ಯಾವುದೋ ವೆಹಿಕಲ್ ಬಂದ್ಬಿಡ್ತು. ಅದನ್ನು ಕ್ರಾಸ್ ಮಾಡಿ ಕಟ್ ಮಾಡಿ ಮುಂದಕ್ಕೆ ಬಂದೆ. ಮತ್ತೆ ಅಷ್ಟರಲ್ಲಿ ತಿಮ್ಮಿಂಗಿಲ ಸರ್ ಅಂದ. ಏನು ತಿಮ್ಮಿಂಗಿಲನಾ ಅಂದರು. ದೊಡ್ಡ ತಿಮಿಂಗಿಲ ಇದೆ. ಅದೇ ಸರ್, ಒಂದು ದೊಡ್ಡ ತಿಮಿಂಗಿಲದಂತಹ ಕಾರು ನನ್ನ ಮುಂದೆ ಬಂತು. ಅದನ್ನು ತಪ್ಪಿಸಿಕೊಂಡು ಬರುವಷ್ಟರಲ್ಲಿ ಒಂದು ದೊಡ್ಡ ರಾಕ್ಷಸ ನನ್ನ ಮುಂದೆ. ಅದೇ ಸರ್, ಒಂದು ದೊಡ್ಡ ರಾಕ್ಷಸನಂತಹ ಕಾರು ನನಗೆ ಅಡ್ಡ ಬಂತು. ಅದನ್ನು ತಪ್ಪಿಸಿಕೊಂಡು ಬರುತ್ತಿದ್ದರೆ ಡೈನೋಸಾರ್ ಬಂತಾ ಅಂದರು. ನೀವು ತಮಾಷೆ ಮಾಡ್ತೀರಾ ಸರ್, ನಿಜವಾಗಿಯೂ ಡೈನೋಸಾರ್ಗಳಂತಹ ಟ್ರಕ್ಕುಗಳು ಅದನ್ನು ಕೂಡ ತಪ್ಪಿಸಿಕೊಂಡು ಅಂದ. ಮೊದಲು ನೀನು ಆ ಚಿಕ್ಕ ಮಕ್ಕಳು ನೋಡುವ ಕಾರ್ಟೂನ್ ಚಾನಲ್ ನೋಡುವುದನ್ನು ನಿಲ್ಲಿಸು. ಬೆಳಿಗ್ಗೆ ಎದ್ದಾಗಿನಿಂದ ಡೈನೋಸಾರ್, ರಾಕ್ಷಸ, ತಿಮಿಂಗಿಲ, ಡೋರೆಮಾನ್ ಅಂತ ನನ್ನ ಪ್ರಾಣ ತಿನ್ನುತ್ತಿದ್ದೀಯಾ? 2 ದಿನಗಳಲ್ಲಿ ಪ್ರಾಜೆಕ್ಟ್ ಮುಗಿಯಬೇಕು, ನೆನಪಿದೆಯೇ ಅಂದರು. ನೀವು ಹೇಳಿದ ಮೇಲೆ ಮುಗಿಯದೇ ಇರುತ್ತಾ? ನಾನು ಹೋಗ್ತೀನಿ ಕೆಲಸ ಮಾಡೋಕೆ, ಈಗಾಗಲೇ ತುಂಬ ಕೆಲಸ ಇದೆ ಅಂದ. ಚಿರು ಹಿಂತಿರುಗಿ ನಡೆಯುತ್ತಿದ್ದಾಗ 1 ನಿಮಿಷ ನಿಲ್ಲು ಎಂದು ಧ್ವನಿ ಕೇಳಿಸಿತು. ದೇವರೇ, ಇವನಿಗೆ ಇನ್ನೇನು ನೆನಪಾಯಿತು ಅಂದುಕೊಂಡು ತಿರುಗಿದ. ಚಿರು, ಈ ಫೈಲ್ ಕೂಡ ಕಂಪ್ಲೀಟ್ ಮಾಡು ಅಂದ. ಸರ್ ಅಂದಾಗ, ಮಾಡು ಹೋಗಯ್ಯ ಅಂದರು. ಇದನ್ನು ಮಾಡುವಷ್ಟರಲ್ಲಿ ಲೇಟ್ ಆಗುತ್ತದೆ ಅಂದ ಚಿರು. ಆದರೆ ಏನು, ನಿನಗೇನು ಹೆಂಡತಿ ಮಕ್ಕಳ, ಒಂಟಿ ತಾನೆ ನೀನು ಅಂದರು. ಇದು ಅನ್ಯಾಯ. ಎಲ್ಲರೂ ಬೇಗ ಹೋಗ್ತಾರೆ ಅಂದಾಗ ಅವರಿಗೆ ಮದುವೆಯಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದಾರೆ, ನಿನಗೆ ಯಾರಿದ್ದಾರೆ ಅಂದರು. ಸರ್, ಇದೆಲ್ಲ ನಿಮಗೆ ಯಾರು ಹೇಳಿದರು? ಇದು ಸುಳ್ಳು ಅಂದ. ಸುಳ್ಳು? ಏನು ಸುಳ್ಳು? ಗುಡಿಗೆ ಮೊನ್ನೆ ನನ್ನಮ್ಮನ ಜೊತೆ ಹೋಗಿದ್ದಾಗ ನಿಮ್ಮ ಅಮ್ಮನವರೇ ಹೇಳಿದರು. ಸಾಯಂಕಾಲವಾದರೆ ಚಿಕ್ಕ ಮಕ್ಕಳೊಂದಿಗೆ ಸೇರಿಕೊಂಡು ಬೀದಿಯಲ್ಲಿ ಕ್ರಿಕೆಟ್ ಆಡಿ ಅವರನ್ನೆಲ್ಲ ಮನೆಗೆ ಕರೆದುಕೊಂಡು ಬಂದು ಮನೆಯಲ್ಲಿ ಶಿನ್ಕಾನ್, ಡೋರೆಮಾನ್, ಪೋಕೆಮಾನ್ ನೋಡ್ತೀಯಾ ಅಂತ. ಮನೆಯಲ್ಲಿ ಆಟವಾಡಲು ಒಂದು ಮಗು ಇಲ್ಲ, ಆಸೆ ತೀರಿಸಿಕೊಳ್ಳಲು ಅಂತ. ಅದೇ ನೀನು ಮದುವೆಯಾಗಿದ್ದರೆ ಮೊಮ್ಮಗಳು ಇರುತ್ತಿತ್ತು ಅಂತ ಬೇಸರಪಟ್ಟರು ಅಂದಾಗ ಚಿರು ಕೋಪದಿಂದ, ಅಮ್ಮ ಎಲ್ಲಿಯೂ ನನ್ನನ್ನು ಬಿಡಲಾರಳೆ ಅಂದುಕೊಂಡ ಮನಸ್ಸಿನಲ್ಲಿ. ಮುರುಗನ್ ಚಿರುನನ್ನು ನೋಡುತ್ತಾ, ಆದರೂ ಏನಾದರೂ ಪ್ರಾಬ್ಲಮ್ ಅಂತಿದ್ದರೆ? ಅದೇ, ಏನಾದರೂ ಇದ್ದರೆ ಹೇಳು, ನನಗೆ ಗೊತ್ತಿರುವ ಡಾಕ್ಟರ್ ಇದ್ದಾರೆ, ಮಾತನಾಡಿಸುತ್ತೇನೆ. ಮೈಯಲ್ಲಿ ಕರೆಂಟ್ ಇಲ್ಲದಿದ್ದರೆ, ಅಂಥದ್ದು ಏನಾದರೂ ಇದ್ದರೆ ಅಂದರು. ಛೆ, ಅಂಥದ್ದೇನೂ ಇಲ್ಲ, ಮೈಯಲ್ಲಿ ಟ್ರಾನ್ಸ್ಫಾರಮ್ಮೇ ಇದೆ ಸರ್ ಅಂದ ಚಿರು. ಅಬ್ಬೋ, ಹಾಗಾದರೆ 30 ವರ್ಷ ಆದರೂ ಯಾಕೆ ಮದುವೆ ಆಗಿಲ್ಲ ಅಂದಾಗ, ಅಯ್ಯೋ 30 ಅಲ್ಲ ಸರ್, 27 ಅಂದ. 27, 30ಕ್ಕೆ 3 ತಾನೇ ಕಮ್ಮಿ ಹೇಳ್ದೆ, ಯಾಕೆ ಆಗಿಲ್ಲ ಅಂದಾಗ, ಅದು ನನಗೆ ಈಗಲೇ ಮದುವೆ ಮಾಡಿಕೊಳ್ಳಲು ಇಷ್ಟ ಇಲ್ಲ ಅಂತ ಅಂದ. ಬೇಗ ಮಾಡಿಕೊ, ನಂತರ ಮಾಡಿಕೊಳ್ಳಬೇಕು ಅಂದುಕೊಂಡರೂ ಮಾಡಿಕೊಳ್ಳಲು ಆಗುವುದಿಲ್ಲ. ಒಂದು ವೇಳೆ ಮಾಡಿಕೊಂಡರೂ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಅಂದಾಗ,
ಈಗ ಎಲ್ಲಿ ನೋಡಿದರೂ ಸುನಾಮಿ, ಅದು ಏನಾದರೂ ಇಲ್ಲಿ ಸೃಷ್ಟಿಯಾದರೆ ಒಂದೇ ಏಟಿಗೆ ಕೊಚ್ಚಿ ಹೋಗುತ್ತೇವೆ ಅಂದ. ಸುನಾಮಿ ಬರುವುದಿಲ್ಲ ಬಿಡು, ನೀನು ಹೋಗಯ್ಯ ಅಂದ. ಮನಸ್ಸಿನಲ್ಲೂ ಕೂಡ ಅಂದುಕೊಡಲು ಬಿಡಲಾರನೆ ಎಂದು ಬೈದುಕೊಂಡೇ ಹೊರಗೆ ಹೋದ. ಆಗಲೇ ದೀಕ್ಷಾ ಎದುರು ನೋಡುತ್ತಿದ್ದಳು. ದೀಕ್ಷಾ ಬಳಿ ಹೋಗಿ ಸಾರಿ ಫಾರ್ ದಿ ಲೇಟ್ ಅಂದು, ಬನ್ನಿ ನಿಮ್ಮ ಕ್ಯಾಬಿನ್ ತೋರಿಸ್ತೀನಿ ಎಂದು ದೀಕ್ಷಾಗೆ ತನ್ನ ವರ್ಕ್ ಪ್ಲೇಸ್ ತೋರಿಸಿ ಪ್ರೈಮರಿ ಡೀಟೇಲ್ಸ್ ಎಲ್ಲ ಹೇಳಿದ. ಚಿರು ಎಕ್ಸ್ಪ್ಲೇನ್ ಮಾಡುತ್ತಿರುವಷ್ಟು ಹೊತ್ತು ದೀಕ್ಷಾ ಕಣ್ಣು ತೆಗೆಯಲಾರದೆ ನೋಡುತ್ತಿದ್ದಳು. ತನ್ನಂತಹ ಸುಂದರಿ ಎದುರುಗಿದ್ದರೂ ಎಳ್ಳಷ್ಟು ತಡಬಡಿಸದೆ, ತೊದಲು ಹಾಡದೆ, ತನಗೆ 2 ಅಡಿ ದೂರವನ್ನು ಮೇಂಟೈನ್ ಮಾಡುತ್ತಾ ಪ್ರತಿಯೊಂದು ಅರ್ಥವಾಗುವಂತೆ ತಾಳ್ಮೆಯಿಂದ ಹೇಳುತ್ತಿರುವ ಅವನನ್ನು ನೋಡಿದರೆ ಹೊಸದಾಗಿ ಏನೋ ಬೇಕು ಅನ್ನಿಸುತ್ತಿದೆ. ಹಾಗೆ ಅವನನ್ನೇ ನೋಡುತ್ತಿದ್ದ ದೀಕ್ಷಾಳನ್ನು ನೋಡುತ್ತಾ, ಅರ್ಥವಾಯಿತೇ ಎಂದು ಕೇಳಿದ. ಚಿರಂಜೀವಿ ಆಯಿತು ಥ್ಯಾಂಕ್ ಯು ಅಂದ್ಲು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಎಂದು ಮುಂದಕ್ಕೆ ಹೋಗಲು ಹೊರಟಾಗ 1 ನಿಮಿಷ ಎಂದು ನಿಲ್ಲಿಸಿದಳು. ದೇವ್ರೇ, ಇವತ್ತು ಎಲ್ಲರೂ 1 ನಿಮಿಷದಲ್ಲಿಯೇ ಬದುಕುತ್ತಿದ್ದಾರೆ ಅಂದುಕೊಂಡು ನಗುತ್ತಾ ಹೇಳಿ ಎಂದು ತಿರುಗಿದ. ನೀವು ಮದುವೆ ಯಾಕೆ ಮಾಡಿಕೊಂಡಿಲ್ಲ ಎಂದು ಕೇಳಿದಳು. ಚಿರು ಎಳ್ಳಷ್ಟು ತಡಬಡಿಸದೆ, ಇದು ನಮ್ಮ ವರ್ಕ್ನಲ್ಲಿ ಇರಲಿಕ್ಕಿಲ್ಲವೇನೋ ಅಲ್ವೇ ಅಂದ ಸೀರಿಯಸ್ ಆಗಿ. ಡೋಂಟ್ ಬಿ ಸೀರಿಯಸ್ ಬಾಸ್, ತಿಳಿದುಕೊಳ್ಳಬೇಕು ಎಂಬ ಕ್ಯೂರಿಯಾಸಿಟಿಯಿಂದ ಕೇಳಿದೆ. ಜಸ್ಟ್ ಅಷ್ಟೇ ಅಂದ್ಲು. ಇಟ್ಸ್ ಮೈ ಪರ್ಸನಲ್. ವರ್ಕ್ನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅನ್ನುತ್ತಾ ಹೊರಟು ಹೋದ. ದೀಕ್ಷಾ ಒಂದು ಕ್ಷಣ ಅವನನ್ನು ನೋಡಿ ಯಾರಿಗೆಲ್ಲೋ ಕರೆ ಮಾಡಿ ತನ್ನ ಕ್ಯಾಬಿನ್ಗೆ ಹೊರಟು ಹೋದಳು. ಚಿರು ಫೈಲ್ನಲ್ಲಿ ಇಳಿಸಿದ ತಲೆ ಎತ್ತದೆ ವರ್ಕ್ ಕಂಪ್ಲೀಟ್ ಮಾಡುತ್ತಿರುತ್ತಾನೆ. ಮಧ್ಯದಲ್ಲಿ ದೀಕ್ಷಾ ಲಂಚ್ಗೆ ಬಂದು ಕರೆಯುತ್ತಾಳೆ. ಬೇಡ ಎಂದು ಸೌಮ್ಯವಾಗಿ ತಿರಸ್ಕರಿಸಿದ. ಅಂದುಕೊಂಡ ಕೆಲಸವೆಲ್ಲ ಕಂಪ್ಲೀಟ್ ಮಾಡಿ ಬೇಗ ಅವನಿಗೆ ಕೊಟ್ಟು ಹೊರಗೆ ಹೋಗಬೇಕು ಎಂದು ನೋಡುತ್ತಿರುತ್ತಾನೆ. ಬಹುತೇಕ ಎಲ್ಲರೂ ಹೊರಟು ಹೋದರು. ಉಳಿದಿದ್ದು ಚಿರು ಒಬ್ಬನೇ. ಅವನಿಗಾಗಿ ಪಕ್ಕದ ಕ್ಯಾಬಿನ್ನಲ್ಲಿ ದೀಕ್ಷಾ ನೋಡುತ್ತಿದ್ದಾಳೆ. ವರ್ಕ್ ಕಂಪ್ಲೀಟ್ ಆಯಿತು ಎಂದು ಮಾಡಿದ ವರ್ಕನ್ನು ಸೇವ್ ಮಾಡಿ ಕಂಪ್ಲೀಟ್ ಆಗಿ 1 ಬಾರಿ ಚೆಕ್ ಮಾಡಿ ನಂತರ ಒಟ್ಟು ಕ್ಯಾಬಿನ್ನಲ್ಲಿ ಸಿಸ್ಟಮ್ ಲೈಟ್ ಆಫ್ ಮಾಡಿ ಹೊರಗೆ ಬಂದ. ಆಗಲೂ ದೀಕ್ಷಾ ಡೋರ್ ಬಳಿ ನಿಂತಿದ್ದಳು. ಸಡನ್ನಾಗಿ ಅಲ್ಲಿ ನೋಡಿದಾಗ ಒಂದು ಕ್ಷಣ ತಡಬಡಿಸಿ ತಕ್ಷಣ ಸುಧಾರಿಸಿಕೊಂಡು, ನೀವು ಇನ್ನೂ ಇಲ್ಲಿಯೇ ಇದ್ದೀರಾ ಯಾಕೆ ಎಂದು ಕೇಳಿದ. ಈ ಕಥೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್. ಹೊಸ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ಸ್ಟೋರಿಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಇದರಿಂದ ನಾವು ಈ ಸ್ಟೋರಿನ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.